ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಇವತ್ತು ವೆಜಿಟೇಬಲ್ ಪಲಾವ್ ಮಾಡ್ತಾಯಿದ್ದೀನಿ. ನಾನು ಮಾಡೋ ರೀತಿಯಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟು ನೀವು ಅಕ್ಕಿನ ತೊಳೆದು ಒಂದು ಹಾಫ್ ಆನ್ ಅವರ್ ಮುಂಚೆ ಅದಕ್ಕೆ ನೆನಾಕ್ಬಿಡಿ. ಅದನ್ನು ನೆಕ್ಸ್ಟು ನಾನು ರುಬ್ಬೋದಕ್ಕೆ 2 ಬೆಳ್ಳುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ, ಒಂದು 10 ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ, ಕೊತ್ತಂಬರಿ, ಪುದೀನ. ಅಕ್ಕಿನ ನಾನು 1.5 ಪಾವಿಗೆ ಇಷ್ಟು ನಾನು ರುಬ್ಬೋದಕ್ಕೆ ಮಸಾಲಾಗೆ ನಾನು ತೆಗೆದಿಟ್ಕೊಂಡಿರೋದು. ನಿಮಗೆ ಎಷ್ಟು ಬೇಕೋ ಆ ರೀತಿ ನೀವು ಕ್ವಾಂಟಿಟಿ ಕಡಿಮೆ ಮಾಡ್ಕೊಳ್ಳಿ, ಇಲ್ಲ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಕೊತ್ತಂಬರಿ ಮತ್ತು ಪುದೀನ ಒಗ್ಗರಣೆಗೆ ಸ್ವಲ್ಪ ಎತ್ತಿಡ್ತಾ ಇದ್ದೀನಿ. ಅದನ್ನು ಸಣ್ಣಗೆ ಕಟ್ ಮಾಡಿ ಅದನ್ನು ಒಗ್ಗರಣೆಗೆ ಆ್ಯಡ್ ಮಾಡಬೇಕು. ವೆಜಿಟೇಬಲು, ಕ್ಯಾರೆಟ್, ಬೀನ್ಸ್ ಆ್ಯಂಡ್ ಪೊಟ್ಯಾಟೊ ಇಷ್ಟು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. ಆನಿಯನ್ನ ಕಟ್ ಮಾಡಬೇಕಾದ್ರೆ ಉದ್ದುದ್ದ ಸ್ಲೈಸ್ ಮಾಡಿ ಕಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸಣ್ಣಕ್ಕೆ ಹೆಚ್ಚಬೇಡಿ ಇದನ್ನು. ಟೊಮೊಟೊ 2 ತೊಗೊಂಡಿದ್ದೀನಿ. ಇದನ್ನು ನೀವು ರುಬ್ಬಿ ಆದರೂ ಹಾಕ್ಬೋದು, ಇಲ್ಲ ಸಣ್ಣಕ್ಕೆ ಹೆಚ್ಚಬೋದು. ಸ್ವಲ್ಪ ನೋಡಿ ಟೊಮೊಟೊ ಹಾಕಿ. ಅದರಲ್ಲಿ ಸ್ವಲ್ಪ ಹುಳ ಆಗಿರ್ತವೆ, ಈ ಸೀಸನ್ ಚೆನ್ನಾಗಿ ಬರಲ್ಲ ಟೊಮೊಟೊ. ನಾನು 2 ಟೊಮೊಟೊ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ ಇಡಿ. ಅದಕ್ಕೆ ಒಂದು 4 ಸ್ಪೂನ್ ಎಣ್ಣೆ, ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಕಲ್ಲು ಹೂವು ಅಂತ ಬರುತ್ತೆ, ಇಷ್ಟೂ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಹಾಕ್ಬಿಡಿ. ಅದು ಸ್ವಲ್ಪ ಫ್ರೈ ಆಗಲಿ. ನೆಕ್ಸ್ಟು ಈರುಳ್ಳಿನ ಹಾಕಿ ಒಂದು 2 ಮಿನಿಟ್ಸ್ ಅದು ಎಣ್ಣೆಲಿ ಫ್ರೈ ಆಗಲಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕದು, ಆ ರೀತಿ ಮಾಡಿ. ನಾನು ಮಾಡೋ ರೀತಿ ಮಾಡಿದರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನೀವು ಈ ರೀತಿನೂ ಮಾಡಿ. ನಾನೇನು ಮಾಡಿದ್ದೀನಿ, ತೆಂಗಿನಕಾಯಿನ ಸಣ್ಣಕ್ಕೆ ನೀವು ತುರಿದಾದ್ರೂ ಹಾಕ್ಬೋದು, ಸಣ್ಣಕ್ಕಾದ್ರೂ ಹೆಚ್ಚಾದರೂ ಹಾಕ್ಬೋದು. ಅದನ್ನು ಮಿಕ್ಸಿ ಮಾಡಬೇಕು. ಅದಕ್ಕೆ ಒಂದು 3 ಗ್ಲಾಸ್ ನಾನು ನೀರು ತೊಗೊಂಡಿದ್ದೀನಿ. 1.5 ಪಾವಿಗೆ 3 ಗ್ಲಾಸ್ ನೀರು ಹಾಕಿ ಅದನ್ನು ರುಬ್ಬಿ ಅದ್ರ ರಸನ ನಾನು ಒಂದು ಕಡೆಗೆ ಅದನ್ನು ಎತ್ತಿಟ್ಟು ಬಿಸಿ ಮಾಡ್ತೀನಿ. ಈಗ ಕೊತ್ತಂಬರಿ ಮತ್ತು ಪುದೀನ ಇದೆಯಲ್ಲ, ಅದು 2 ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಫ್ರೈ ಆಗಲಿ ಸ್ವಲ್ಪ ಅದು ನೀಟಾಗಿ. ಅದು ಫ್ರೈ ಆದಮೇಲೆ ನೆಕ್ಸ್ಟು ಮೆಂತ್ಯ ಸೊಪ್ಪನ್ನ, 1 ಇಡಿ ಮೆಂತ್ಯ ಸೊಪ್ಪನ್ನ ಹಾಕಿ ಅದು ಸ್ವಲ್ಪ ಫ್ರೈ ಆಗಲಿ. ಅದರಲ್ಲಿರೋ ಅಂಥ ಕಹಿ ಅಂಶ ಕಡಿಮೆ ಆಗುತ್ತೆ ಹೀಗೆ ಫ್ರೈ ಮಾಡೋದ್ರಿಂದ. ಈಗ ರುಬ್ಬಿರೋಂಥ ತೆಂಗಿನಕಾಯಿಗೆ ನೋಡಿ 3 ಗ್ಲಾಸ್ ನೀರು ಹಾಕಿ ಅದನ್ನು ಸೋಸಿ ಇಡಬೇಕು. ನೋಡಿ, ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ, ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಅಂತ. ನೆಕ್ಸ್ಟ್ ಅದಕ್ಕೆ ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನು ಒಗ್ಗರಣೆಗೆ ಹಾಕಿ ಫ್ರೈ ಆಗಲಿ. ಅದು ಒಂದು 3-4 ನಿಮಿಷ ಅಂತೂ ಫ್ರೈ ಆಗಬೇಕು. ಒಂದು 30% ಎಣ್ಣೆಲೇ ಅದು ಬೇಯುತ್ತೆ. ಸ್ವಲ್ಪ ಎಲ್ಲೋನ ಆ್ಯಡ್ ಮಾಡಿ.
ಅದು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಒಂದು 10 ನಿಮಿಷ, ಒಂದು 20 ನಿಮಿಷ ಅದು ಫ್ರೈ ಆಗಲಿ ಸ್ವಲ್ಪ. ನೆಕ್ಸ್ಟ್ ಅದಕ್ಕೆ ನಾವು ಕಾಫಿ ಸೋಸೋ ಜಾಲರಿನಾದರೂ ಆಯಿತು, ಇಲ್ಲ ಇಷ್ಟು ದೊಡ್ಡದಿರುತ್ತಲ್ಲ ಈ ಜಾಲರಿನಾದರೂ ಆಯಿತು, ಇದರಲ್ಲಿ ಅದನ್ನು ನೀಟಾಗಿ ಸೋಸಬೇಕು. ಕಾಯಿ ಹಾಲು ಮಾತ್ರ ಹಾಕಬೇಕು. ಮೇಲ್ಗಡೆದು ಆ ಗಟ್ಟಿದು ಬನಿ ಇರುತ್ತಲ್ಲ ಅದನ್ನು ತೆಗೆದು ನೀವು ಡಸ್ಟ್ಬಿನ್ನಿಗೆ ಹಾಕ್ಬಿಡಿ. ಅದೇನು ಮಾಡೋಕ್ಕಾಗಲ್ಲ, ಯೂಸ್ ಆಗಲ್ಲ ಅದು. ಅದನ್ನು ಒಂದು ಕಡೆಗೆ ಪಕ್ಕದ ಸ್ಟವ್ವಿಗೆ ಅದನ್ನು ಬಿಸಿ ಆಗೋದಕ್ಕೆ ಇಡಬೇಕು. ಅದನ್ನು ಕುದಿಸ್ಬೇಡಿ, ಅದು ಬಾಯ್ಲ್ ಆದರೆ ಉಡ್ದೋದಂಗೆ ಆಗುತ್ತೆ ಕಾಯಿ ಹಾಲು. ನೆಕ್ಸ್ಟು ನಾನು ಬಟಾಣಿನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಫ್ರೈ ಆಗಲಿ ಅದು ಸ್ವಲ್ಪ. ನೆಕ್ಸ್ಟು ರುಬ್ಬೋದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ ಇಷ್ಟನ್ನು ರುಬ್ಬಕ್ಕಿಟ್ಟಿದ್ದೀನಿ ನೋಡಿ. ರುಬ್ಬಿಟ್ಟು ಅದು ಪೇಸ್ಟ್ ಮಾಡಲಿ. ನೆಕ್ಸ್ಟು ಒಂದು 4 ಸ್ಪೂನ್ ಮೊಸರು, ಗರಂ ಮಸಾಲ 1 ಸ್ಪೂನ್, ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಇಷ್ಟನ್ನು ಮಿಕ್ಸ್ ಮಾಡಿ ಸೈಡಿಗಿಡಿ. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಬೇಕು ನಾವು ಈಗ ರುಬ್ಬಿರೋ ಮಿಕ್ಸಿ ಮಾಡಿದ್ವಲ್ಲ ಆ ಮಸಾಲಾನ ಮಿಕ್ಸ್ ಮಾಡಿ. ಈಗ ತರಕಾರಿ ನೋಡಿ ನೀಟಾಗಿ ಫ್ರೈ ಆಗಲಿ. ಅದು ಒಂದು 10 ನಿಮಿಷ ಮತ್ತೆ ಇದರಲ್ಲಿ ಬೇಯಬೇಕು. ಅದು ಫ್ರೈ ಆಗಲಿ, ಅದು ಮೀಡಿಯಮ್ ಉರಿನೇ ಇರಲಿ. ನೆಕ್ಸ್ಟ್ ಅದಕ್ಕೀಗ ಮೊಸರು ಮತ್ತು ಧನಿಯಾ ಪೌಡ್ರು, ಗರಂ ಮಸಾಲ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿ. ಅದು ಹಾಕ್ದಾಗ ಸ್ವಲ್ಪ ಸಿಮ್ ಮಾಡಿ, ಯಾಕೆಂದರೆ ಮೊಸರು ಒಡೆದೋಗೋಂಥ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟು ತೊಳೆದಿರೋ ಅಂಥ ಅಕ್ಕಿನ ಅದಕ್ಕೆ ಹಾಕಿ ಸ್ವಲ್ಪ ಫ್ರೈ ಆಗಲಿ, 1-2 ನಿಮಿಷ. ಆಮೇಲೆ ಪಕ್ಕದಲ್ಲಿ ಕಾಯ್ದು ಹಾಲಿರುತ್ತಲ್ಲ ರಸ, ಅದನ್ನು ತೆಗೆದು ಇದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್, ಇಲ್ಲ ಅಂದರೆ ಒಂದು 10 ನಿಮಿಷ ನೀವು ಸಿಮ್ ಮಾಡಿ ಅದನ್ನು ಬಿಟ್ಬಿಡಿ. 1 ವಿಷಲ್ ಹಾಕ್ಸಿಲ್ಲ ಅಂದರೆ ಚೆನ್ನಾಗಾಗುತ್ತೆ ಪಲಾವು. ನಾನು ಮಾಡೋ ರೀತಿ ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ. ಇದೊಂದು ಸಲ ಟ್ರೈ ಮಾಡಿ ನೀವು ನನಗೆ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.